ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ CWC ಏನಿದೆ ಅದು ಕಾಲಕಾಲಕ್ಕೆ ಜಲಾಶಯಗಳಲ್ಲಿ ಲಭ್ಯ ಇರುವ ನೀರಿನ ಪ್ರಮಾಣದ ಆಧಾರದ ಮೇಲೆ ಇಷ್ಟು ಬಿಡಿ ಅಂತ ಆದೇಶ ಮಾಡಬೇಕಾಗುತ್ತೆ. CWC ಇದು ತಪ್ಪು ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಶತಮಾನದ ಬರ, ಭೀಕರವಾದ ಬರ ಕರ್ನಾಟಕಕ್ಕೆ ಅಲ್ಲದೆ ನಮ್ಮ ದೇಶಕ್ಕೆ ಅಪ್ಪಳಿಸಿರ್ತಕ್ಕಂಥದ್ದು. ಭೀಕರವಾದ ಬರ ಬಂದಿದೆ, ಮಳೆ ಬಂದೇ ಇಲ್ಲ. 30% ಮಳೆ ಬಂದಿದೆ, 70% ಮಳೆ ಬರಬೇಕಿದ್ದು ಬಂದೇ ಇಲ್ಲ, 70% ಮಳೆ ಬಂದಿಲ್ಲ. ಹಾಗಾಗಿ ಜಲಾಶಯಗಳಲ್ಲಿ ನೀರಿಲ್ಲ. ಹಾಗಾಗಿ ಪ್ರಶ್ನೆನೇ ಇಲ್ಲ. ಈ ಸರಿ ಮುಂಗಾರು ಹಂಗಾಮಿಗೆ ನೀರನ್ನು ನಮ್ಮ ಕರ್ನಾಟಕ ಸರ್ಕಾರದವ್ರು ಬಿಟ್ಟಿಲ್ಲ. ನಮ್ಮ ಭಾಗದ ರೈತರಿಗೆ ನೀರೇ ಬಿಟ್ಟಿಲ್ಲ. ಕೇವಲ ಕುಡಿಯೋಕೆ ಅಂತ ನೀರನ್ನು ಡ್ಯಾಮ್ಗಳಲ್ಲಿ ಇಟ್ಕೊಂಡಿದ್ದೀವಿ. ಇಲ್ಲದೆ ಇದ್ರೆ ಬೆಂಗಳೂರು ಸಿಟಿಗೆ ನೀರಲ್ಲ, ನಗರಗಳಿಗೆ ನೀರೇ ಇರಲ್ಲ. ಹಾಗಾಗಿ ಬೇರೆ ಆಪ್ಷನ್ನೇ ಇಲ್ಲ, ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ. ಹಾಗಾಗಿ ತಮಿಳುನಾಡಿಗೂ ಕೂಡ ಬೇರೆ ಆಪ್ಷನ್ ಇಲ್ಲ, ಅವ್ರಿಗೂ ಕೂಡ ನೀರಿನ ಅಭಾವ ಇದೆ. ಮಳೆಗೆ ನಾವೆಲ್ಲ ಸೇರಿ ಈಗ ಮಳೆಗೆ ಪ್ರಾರ್ಥನೆ ಮಾಡಬೇಕಿತ್ತು, ಮಳೆಗಷ್ಟೇ ಪ್ರಾರ್ಥನೆ ಮಾಡಬೇಕಾಗಿತ್ತು. ಈಗ ಜಲಸಂಪನ್ಮೂಲನ ನಾವು ಸದುಪಯೋಗ ಪಡಿಸ್ಕೊತಾ ಇಲ್ಲ, ನೀರನ್ನ ನೀಟಾಗಿ ನಾವು ಇಂಗಿಸಿ ಅದನ್ನು ಬಳಸ್ಕೊತಾ ಇಲ್ಲ, ಸೇವ್ ಮಾಡ್ಕೊತಾ ಇಲ್ಲ, ಮಳೆ ನೀರು ಕೊಯ್ಲನ್ನ ಮಾಡ್ತಾ ಇಲ್ಲ. ಮಳೆ ಬಂದಾಗ ಎದ್ವಾತದು ಹೋಗೋಕೆಲ್ಲ ಬಿಟ್ಬಿಡ್ತೀವಿ, ವೇಸ್ಟ್ ಮಾಡಿ ಬಿಸಾಕ್ತಿವಿ. ಆಮೇಲೆ ಬರ ಬಂದಾಗ ಲಬ ಬಾಯಿ ಬಡ್ಕೊತಾ ಇದ್ದೀವಿ. ಏನಾಗಿದೆ, ಈ ಡಿಸ್ಟ್ರೆಸ್ ಫಾರ್ಮುಲಾ ಅಂತ ಒಂದಿದೆ. ಈ CWC ಇದೆಯಲ್ಲ, ಅದು ಈ ರೀತಿ ಬರ ಬಂದಾಗ, ಮಳೆಯ ಅಭಾವ ಆದಾಗ ಡಿಸ್ಟ್ರೆಸ್ ಫಾರ್ಮುಲಾ ಪ್ರಕಾರ ನೀರು ಬಿಡಬೇಕು ಅಂತ ಒಂದು ರೂಲ್ಸ್ ಇದೆ. ಅದರ ಪ್ರಕಾರ ಅವ್ರು ಮಾಡಿದ್ದಾರೆ. ಇಲ್ಲದೇ ಇದ್ರೆ ಈಗ 3500 ಕ್ಯೂಸೆಕ್ಸ್ ಏನು ಬಿಡಬೇಕು ಅಂತಿದೆ, ನಾವು ಆಕ್ಚುಲಿ 7000 ಕ್ಯೂಸೆಕ್ಸ್ ನೀರು ಬಿಡಬೇಕಿತ್ತು. ಈಗ 4.5 TMC ನೀರಾಗುತ್ತೆ. 3500 ಕ್ಯೂಸೆಕ್ಸ್ ಅಂದ್ರೆ ಎಷ್ಟು, 4.5 TMC ಆಗುತ್ತೆ. 9 TMC ನಾವು ನೀರನ್ನ ಅವ್ರಿಗೆ ಬಿಡಬೇಕಾಗಿತ್ತು. ಆದ್ರೆ ಈ ಡಿಸ್ಟ್ರೆಸ್ ಫಾರ್ಮುಲಾನ ಇಟ್ಕೊಂಡು CWC ನವರು ಇಲ್ಲ, ನೀರಿಲ್ಲ ನಿಮ್ಮಲ್ಲಿ, ಹಾಗಾಗಿ 50% ನೀವು ಬಿಡಿ, ನಿಮಗೆ ನೀರಿನ ಲಭ್ಯತೆ ನೋಡ್ಕೊಂಡು, ಯಾರು ಕುಡಿಯೋ ನೀರಿನ ಲಭ್ಯತೆ ನೋಡ್ಕೊಂಡು 4.5 TMC ಬಿಡಿ ಅಂತ ಆದೇಶ ಮಾಡಿದ್ದಾರೆ. ನಾವು ಪಾಲನೆ ಮಾಡಲೇಬೇಕಾಗುತ್ತೆ, ಬೇರೆ ಆಪ್ಷನ್ ನಮ್ಗಿಲ್ಲ ಈಗ ಸದ್ಯಕ್ಕೆ. ಆಮೇಲೆ ಎರಡನೇದು 33% ಅಷ್ಟೇ ಫುಲ್ ಆಗಿದೆ. KRS ಡ್ಯಾಮ್ ಇದೆಯಲ್ಲ, 33% ಫಿಲ್ ಆಗಿದೆ. ಕಬಿನಿ 60% ಫಿಲ್ ಆಗಿದೆ. ಕಾವೇರಿ ನೀರು ತಮಿಳುನಾಡಿಗೆ ಹೋಗುತ್ತಲ್ಲ, ಆ ಭಾಗದಲ್ಲಿರೋ ಬರೋ ಈ 4 ಡ್ಯಾಮ್ಗಳಲ್ಲಿ ಎಷ್ಟೆಷ್ಟು ನೀರು ತುಂಬಿದೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಹಾರಂಗಿ ಮಾತ್ರ ಪೂರ್ತಿಯಾಗಿದೆ, ಚಿಕ್ಕ ಡ್ಯಾಮ್ ಅದು ಪೂರ್ತಿಯಾಗಿದೆ. ಹೇಮಾವತಿಲಿ 50% ನೀರಿದೆ. ಇದೆಲ್ಲವನ್ನ ಪರಿಗಣಿಸಿ ನೀವು 50% ಎಷ್ಟು ಕೊಡಬೇಕಿತ್ತು, ಅದರಲ್ಲಿ 50% ನೀರನ್ನು ನೀವು ಅವರು ಕೊಡಿ ಅಂತ CWC ಸೂಚನೆ ಕೊಟ್ಟಿದೆ. ನಮಗೆ IMD ಪ್ರಕಾರ ಈ ವಾರದಲ್ಲಿ ಮಳೆ ಬಂದಿಲ್ಲ, ಮುಂದಿನ ವಾರದಲ್ಲೂ ಮಳೆ ಡೌಟ್ ಇದೆ. ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ನಮಗೆ ಮಳೆ ಬರುವ ಸಾಧ್ಯತೆಗಳು ಸ್ವಲ್ಪ ಇದೆ, ಆಂಟಿಸಿಪೇಟ್ ಮಾಡಲಾಗ್ತಾ ಇದೆ. ಸಮ್ಟೈಮ್ಸು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಸ್ವಲ್ಪ ಜೋರಾಗಿ ಮಳೆ ಬರ್ತದೆ. ಮಳೆ ಬಂದರೆ ನಾವು ಬಚಾವ್, ಇಲ್ಲದೆ ಇದ್ದರೆ ಈ ಸರಿ ನೀರಿನ ಪರಿಸ್ಥಿತಿ ಮುಗಿಲು ಮುಟ್ಟುತ್ತೆ, ನೀರಿನ ಅಭಾವ ಮುಗಿಲು ಮುಟ್ಟುತ್ತೆ. ಈ ನೀರಿನ ಅಭಾವ ಬರೀ ನೀರಿನ ಅಭಾವಕ್ಕಷ್ಟೇ ಸಾಕ್ಷಿ ಏನೋ ಸೀಮಿತ ಆಗೋದಿಲ್ಲ. ಭೀಕರವಾದ ಬರ ಬಂದಿದೆ. ಈ ಬಾರಿ ಯಾವುದೇ ರೈತರುಗಳು ಬಿತ್ತನೆ ಮಾಡಿಲ್ಲ, ಆ ಭಾಗದಲ್ಲಿ ಬಿತ್ತನೆ ಮಾಡಿಲ್ಲ. 30% ಅಷ್ಟೇ ಬಿತ್ತನೆ ಬೀಜ ಬಿತ್ತನೆ ಮಾಡಿದ್ರು, ಅದು ಕೂಡ ಬೆಳೆ ಬರೋ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾಗಾಗಿ ಸಾವಿರಾರು ಕೋಟಿಯ ನಷ್ಟ ಆಗುತ್ತೆ. ಇದು GDP ಮೇಲೆ ಹೊಡೆತ ಬೀಳುತ್ತೆ, ರಾಜ್ಯದ GDP ಮೇಲೆ ಬಹಳ ದೊಡ್ಡ ಹೊಡೆತ ಬೀಳುತ್ತೆ. ಹಾಗಾಗಿ ನಮಗಿರೋ ಆಪ್ಷನ್ ಅಷ್ಟೇ, ಆಕಾಶ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ, ನಮ್ಮ ಹಣೆ ಬರನೇ ಎಷ್ಟು ಅಂತ ಕೂತ್ಕೊಳ್ಳೋದಲ್ಲ, ಜಲಸಂಪನ್ಮೂಲವನ್ನ ಹೇಗೆ ನಾವು ಯುಟಿಲೈಸ್ ಮಾಡ್ಕೋಬೇಕು, ನೀರನ್ನ ಬೀಳೋ ನೀರನ್ನ ಹೇಗೆ ಸಂಗ್ರಹ ಮಾಡ್ಕೋಬೇಕು, ಅದಷ್ಟೇ ನಮ್ಮ ಮುಂದಿರೋ ದೊಡ್ಡ ಸವಾಲು. ಈಗ ನಾವು ಮುಖ್ಯಮಂತ್ರಿಗಳನ್ನ ಬ್ಲೇಮ್ ಮಾಡೋದಲ್ಲೂ ಅರ್ಥ ಇಲ್ಲ, CWC ನ ಬ್ಲೇಮ್ ಮಾಡೋದ್ರಲ್ಲೂ ಅರ್ಥ ಇಲ್ಲ, ತಮಿಳುನಾಡನ್ನ ಬ್ಲೇಮ್ ಮಾಡೋದ್ರಲ್ಲೂ ಅರ್ಥ ಇಲ್ಲ. ನೀರು ಬರ್ತಾ ಇಲ್ಲ ಅಲ್ಲಿ, ತುಂಬಬೇಕಲ್ಲ ಡ್ಯಾಮು, ತುಂಬದೇ ಇದ್ರೆ ನಾವು ಎಲ್ಲಿ ಬಿಡಕ್ಕಾಗತ್ತೆ? CWC ಎಷ್ಟು ಬಿಡು ಅಂತ ಹೇಳಕ್ಕಾಗತ್ತೆ? ಅದು ನೀರು ಇದ್ರೆ ತಾನೆ. ಬೆಂಗಳೂರಿಗೆ ನೀರು ಬೇಕಲ್ಲ, ಬೆಂಗಳೂರಿಗೆ ಎಷ್ಟು ರಿಸರ್ವ್ ಆಗಿದೆಯೋ ಅಷ್ಟು ನೀರು ಬೆಂಗಳೂರಿಗೆ ಬಿಡಬೇಕು, ತಮಿಳುನಾಡಿಗೆ ಎಷ್ಟು ಬಿಡಬೇಕು ಅಷ್ಟು ನೀರು ಅಲ್ಲಿಗೆ ಬಿಡಬೇಕು. ನೀರು ಬರಬೇಕಲ್ಲ, ಡ್ಯಾಮಲ್ಲಿ ನೀರು ಇರಬೇಕಲ್ಲ. ಹಾಗಾಗಿ ನಮಗಿರೋ ಇದು ಇವತ್ತಿನ ಸಮಸ್ಯೆ ಅಲ್ಲ, ನಾಳೆ ಸಮಸ್ಯೆ ಅಲ್ಲ, ಫಾರ್ ಎವರ್ ಇರುವ ಸಮಸ್ಯೆ. ಈ ಸಮಸ್ಯೆಗೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ, ಮಳೆ ಬರೋದನ್ನ ನಾವು ಮುಂಜಾಗ್ರತಾ ಕ್ರಮವಾಗಿ ಅದನ್ನ ವ್ಯವಸ್ಥಿತವಾಗಿ ಹಿಡಿದಿಟ್ಟುಕೊಳ್ಳುವ ಕೆಲಸವನ್ನು ಮಾಡಬೇಕು. ಏನೋ ಅಂತರ್ಜಲ ಏನಿದೆ ಅದರ ಮಟ್ಟ ಸುಧಾರಣೆ ಆಗುವಂತ ನಾವು ಗಮನ ಹರಿಸಬೇಕು. ಮಳೆಗಾಲದಲ್ಲಿ ಅಯ್ಯೋ ಮಳೆ ಬಂತು ಅಂತ ಸುಮ್ಮನೆ ಆಗ್ತೀವಿ, ಬೇಸಿಗೆ ಕಾಲದಲ್ಲಿ ನೀರಿಲ್ಲ ಅಂತ ಸುಮ್ಮನೆ ಆಗ್ತೀವಿ. ಇದು ಬಹಳ ದೊಡ್ಡ ಒಂದು ಸವಾಲು ನಮಗೆ. ನಮ್ಮಲ್ಲಿ ನಮ್ಮ ದೇಶವನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ, ಬಡ ಜನರಿಂದ ಕೂಡಿದ ಶ್ರೀಮಂತ ರಾಷ್ಟ್ರ. ಎಲ್ಲಾ ಸಂಪನ್ಮೂಲಗಳಿದ್ದೂ ಕೂಡ ನಮ್ಮಲ್ಲಿರೋ ಜನ ಬಡವರು, ಅದನ್ನೇ ಯುಟಿಲೈಸ್ ಮಾಡ್ಕೊಳಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಈ ದುಬೈ ಅಂತ ದೇಶದಲ್ಲಿ ನೋಡಿ, ಒಂದು ಹನಿ ನೀರಿಲ್ಲ, ಮಳೆ ಬರೋದೇ ಇಲ್ಲ. ಸಮುದ್ರದ ನೀರನ್ನ ಅದು ಅವರು ಏನೋ ಯೂಸ್ ಮಾಡ್ಕೊಂತ ಇದ್ದಾರೆ, ಬಳಕೆ ಮಾಡ್ಕೊಂತ ಇದ್ದಾರೆ, ಕುಡಿಯೋದು ಏನೋ ಫಿಲ್ಟರ್ ಮಾಡಿ ವಾಟರ್ ಬಳಸ್ಕೊತಾರೆ.